ಗ್ರಾಮೀಣ ಪ್ರದೇಶದ ರಸ್ತೆ ಡಾಂಬರೀಕರಣ ಕಾಮಗಾರಿ ದರ್ಜೆಯುತವಾಗಿರಲಿ. ಗುತ್ತಿಗೆದಾರರಿಗೆ ಶಾಸಕಿ ಶಶಿಕಲಾ ಜೊಲ್ಲೆ ವಾರ್ನ್. ಬಾರವಾಡ ಗ್ರಾಮದಲ್ಲಿ 60 ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ. ರೈತರಿಗೆ, ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಸರ್ಕಾರದ ವಿವಿಧ ಯೋಜನೆ ಅಡಿ ರಸ್ತೆ ಡಾಂಬರೀಕರಣಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳ ಮಂಜೂರು ಪಡೆದು ಡಾಂಬರೀಕರಣ ಕಾಮಗಾರಿ ಮಾಡಲಾಗುತ್ತಿದೆ. ಆಯಾ ಭಾಗದ ರೈತರು, ಸಾರ್ವಜನಿಕರು ಸದರಿ ರಸ್ತೆ ಕಾಮಗಾರಿಯನ್ನ ಗುತ್ತಿಗೆದಾರರಿಂದ ದರ್ಜೆಯುತವಾಗಿ ಮಾಡಿಸಿಕೊಳ್ಳಬೇಕು ಹಾಗೂ ಗುತ್ತಿಗೆದಾರರು ಸಹ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲು ಎಚ್ಚರ ವಹಿಸಬೇಕು ಎಂದು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು. ನಿಪ್ಪಾಣಿ ತಾಲೂಕು ಬಾರವಾಡ ಗ್ರಾಮದ ಬಸವನ ಮಂದಿರದಿಂದ ಕಾರದಗ ಗ್ರಾಮದವರೆಗಿನ 1.5 ಕಿಲೋಮೀಟರ್ ರಸ್ತೆ ಡಾಂಬರೀಕರಣಕ್ಕಾಗಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ PRED ಯೋಜನೆ ಅಡಿ 60 ಲಕ್ಷ ಮಂಜೂರಾಗಿದ್ದು, ಬುಧವಾರ ಜೊಲ್ಲೆ ದಂಪತಿಗಳ ಮುಖ್ಯ ಉಪಸ್ಥಿತಿಯಲ್ಲಿ ಗ್ರಾಮದ ಗಣ್ಯರಿಂದ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಪ್ರಾರಂಭದಲ್ಲಿ ದೀಪಾಲಿ ಜಾಧವ್, ತನುಜಾ ಜಾಧವ್, ನೀಲಂ ತಿಟ್ವೆ ಹಾಗೂ ಅಶ್ವಿನಿ ಕಾಂಬ್ಳೆ ಅವರ ಹಸ್ತದಿಂದ JCB ಯಂತ್ರ ಪೂಜೆ ನಡೆಯಿತು. ತದನಂತರ ವಿಜಯ್ ದೇಸಾಯಿ, ರಾಜೇಂದ್ರ ಪಾಟೀಲ್, ಅಭಯ್ ನಿರ್ವಾಣಿ, ರಣಜಿತ್ ತಿಟ್ಟವೆ ಸೇರಿದಂತೆ ಗ್ರಾಮದ ಗಣ್ಯರಿಂದ ಗುದ್ಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ, ಬಾರವಾಡ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈಗಾಗಲೇ 30 ಕೋಟಿಗೂ ಅಧಿಕ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. ಸದ್ಯ ಮಂಜೂರಾದ 60 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಸದರಿ ರಸ್ತೆ ದರ್ಜೆಯುತವಾಗಿ ಪೂರ್ಣಗೊಳಿಸಲು ಗ್ರಾಮಸ್ಥರು ಗುತ್ತಿಗೆದಾರರೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. कारदग्याला अप्रोच होणारा हे 1.25 किलोमीटरचा रस्ता PRED मध्ये 60 लाखाचा निधी आपण मंजूर करून घेतलेला होता. कारण ह्या भागातल्या शेतकऱ्यांचं डिमांड होतं की हे इथं जरा रस्ता चांगला व्हायला पाहिजे. इकडं शेती असल्यामुळं आणि कारदग्याला जाण्यासाठी शॉर्टकट पण असल्यामुळं तिथं रस्ता पाहिजे म्हणून सगळ्यांचं डिमांड होतं. तर आज 60 लाखाचा निधी आज मंजूर केलेला आहे आणि उद्घाटन केलेलं आहे. येणाऱ्या दिवसामध्ये खूप चांगल्या पद्धतीनं रस्ता देखील होईल आणि इथल्या शेतकऱ्यांना आणि दोन्ही गावच्या कार्यकर्त्यांना विनंती आहे की रस्ता करत असताना आपण पण ह्याच्याकडे लक्ष द्यावं. रस्ता चांगल्या पद्धतीनं करून घ्या आणि करत असताना काही असं वाटलं तर आम्हाला सांगा, कारण क्वालिटीचा रस्ता होणं हे फार गरजेचं आहे. आणि हे सरकारी निधी आहे म्हणून तुम्ही गप्प बसू नका, ते व्यवस्थितपणे होणं फार गरजेचं आहे. आणि आजपर्यंतच्या इतिहासामध्ये सगळे जे काही कामं आहेत ते सगळं आपण क्वालिटीचंच करून दिलेलं आहे. तर हे 60 लाखाचा निधी देखील लवकरात लवकर आपले कॉन्ट्रॅक्टर सोमज भाटले यांनी सुरू करतील आणि हे लवकरात लवकर लोकार्पण देखील आपण करू. ಈ ಸಂದರ್ಭದಲ್ಲಿ ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ MP ಪಾಟೀಲ್, ದೇವಪ್ಪ ದೇವಕಾತೆ, ಸುಮಿತ್ ಸಾಸನೆ, ಶ್ರೀಕಾಂತ್ ಬನ್ನೆ, ರಾಮಗೌಡ ಚೌಗ್ಲೆ, ರಾಜು ಭದ್ರಗಡೆ, ಸಂಜಯ್ ದೇಸಾಯಿ, ದೊಂಡಿರಾಮ್ ಚೌಗ್ಲೆ, ಗುತ್ತಿಗೆದಾರ ಸುಮಜಿ ಬಾಟೇಲೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಸಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.